ಮೇಕ್ ಹೋಮ್ ಮೇಡ್ ಪಿಜ್ಜಾ. ನಾನಿವತ್ತು ಪಿಜ್ಜಾ ಮಾಡ್ತಾಯಿದ್ದೀನಿ. ಫ್ರೀ ಹೀಟ್ ಮಾಡ್ಕೊಳ್ಳೋಕ್ಕೆ 180 ಮತ್ತು 20 ಮಿನಿಟ್ಸ್ ಇಟ್ಕೊಂಡಿದ್ದೀನಿ. ಇದು ಬೇಸ್ ನಾನು ಚಪಾತಿ ಹಿಟ್ಟಲ್ಲಿ ಮಾಡಿದ್ದು, ಗೋಧಿ ಹಿಟ್ಟಲ್ಲಿ ಬೇಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಾಸ್ ಹಾಕ್ಕೊತಿದ್ದೀನಿ, ಪಿಜ್ಜಾ ಸಾಸು ಆಲ್ಸೋ ಹೋಮ್ ಮೇಡು, ಮನೇಲೆ ಮಾಡ್ಕೊಂಡಿರೋದು. ಸೊ ಹಂಗಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಫಸ್ಟು ಉಪ್ಪು ಖಾರ ಎಲ್ಲ ಇದ್ರಲ್ಲಿ ಹಾಕಿರೋದ್ರಿಂದಾಗಿ ಮೇಲ್ಗಡೆ ಉಪ್ಪು ಖಾರ ಏನು ಯೂಸ್ ಮಾಡ್ತಾಯಿಲ್ಲ. ನೆಕ್ಸ್ಟು ತುರ್ದಿರ್ಕೊಂಡು ಚೀಸ್ನ ಹಾಕ್ಕೊತಿದ್ದೀನಿ, ಎಲ್ಲ ಕಡೆಯೂ ಚೀಸ್ನ ಅಪ್ಲೈ ಮಾಡ್ಕೊತಿದ್ದೀನಿ, ನೆಕ್ಸ್ಟು ಪನ್ನೀರ್ ಇತ್ತು ಮನೇಲಿ, ಪನ್ನೀರ್ ಹಾಕೋಣ, ಕ್ಯೂಬ್ಸ್ ಹಾಕೋಕ್ಕಿಂತ ಈ ಥರ ತುರ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಪನ್ನೀರ್ನ ಹಾಕಿ, ನೆಕ್ಸ್ಟು ನಾನು ಅದಕ್ಕೆ ಬೇಯಿಸಿಟ್ಕೊಂಡಿರೋ ಕಾರ್ನು ಮತ್ತು ಆನಿಯನ್ನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಇಟ್ಕೊಂಡಿರೋಂಥದ್ದು, ಅದನ್ನೆಲ್ಲ ಲೈಟಾಗಿ ಹಾಕಿ ಎಲ್ಲನೂ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಇದ್ರ ಮೇಲ್ಗಡೆ ಮೆಣಸಿನ್ಕಾಯಿ ಬೀಜಗಳನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಓವನಲ್ಲಿ ಇಟ್ಬಿಟ್ಟು ನಾನಿವಾಗ 230 ಹೀಟಲ್ಲಿ ಇಟ್ಕೊಂಡು ಅದನ್ನು 20 to 25 ಮಿನಿಟ್ಸು ಹೀಟ್ ಮಾಡಬೇಕಾಗುತ್ತೆ. ಡೈರೆಕ್ಟ್ ನಾನು ಹಂಗೆ ಇಟ್ಟಿರೋದ್ರಿಂದಾಗಿ ಇದು ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು. ನೀವು ಬೇಕು ಅಂದರೆ ಅದು ಪ್ಲೇಟಲ್ಲಾಗಲಿ, ಇಲ್ಲ ಅಲ್ಯೂಮಿನಿಯಂ ಪ್ಲೇಟ್ ಇರುತ್ತೆ, ಅದರಲ್ಲಿ ಯಾವುದೆಲ್ಲರೂ ಇಟ್ಕೋಬೋದು. ನಿಮಗೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದ್ರೆ ಹಿಂಗೆ ಡೈರೆಕ್ಟಾಗಿ ಇಟ್ಕೊಳ್ಳಿ, ಬೇಡ ಅಂತ ಹೇಳಿದ್ರೆ ಪ್ಲೇಟಲ್ಲಿ ಇಟ್ಕೊಳ್ಳಿ, ಆವಾಗ ಸ್ವಲ್ಪ ಸ್ಮೂತ್ ಇರುತ್ತೆ. ಇಲ್ಲಾಂದರೆ ಈ ಥರ ತುಂಬ ಹಾರ್ಡ್ ಇರುತ್ತೆ. ಪಿಜ್ಜಾ ಹಟ್ಟೆಲ್ಲ ತುಂಬ ಕ್ರಿಸ್ಪಿಯಾಗಿರುತ್ತಲ್ಲ, ಸೊ ಹಾಗಾಗಿ ನಿಮ್ಗೆ ಕ್ರಿಸ್ಪಿ ಇಷ್ಟ ಅಂತ ಹೇಳಿದ್ರೆ ಈ ಥರ ಡೈರೆಕ್ಟಾಗಿ ಹಂಗೆ ಓವನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ಈಗ ಕಟ್ ಮಾಡೋಕ್ಕೂ ಕೂಡ ಆಗ್ತಿರಲಿಲ್ಲ, ಅಷ್ಟು ಕ್ರಿಸ್ಪಿ ಆಗಿಬಿಟ್ಟಿತ್ತದು. ಸೊ ನೋಡ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅಂತ ಆಸಮ್ ಆಗಿತ್ತು. ಹೊರಗಡೆ ತಿನ್ನೋಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದರೆ ಹೆಲ್ದಿಯಾಗಿ ಕೂಡ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್.